ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟು ಅನೌನ್ಸ್ ಆಗಿದೆ. ರಿಸಲ್ಟ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನೇರವಾಗಿ ಲಿಂಕ್ನ ಕೊಡ್ತಾ ಇದ್ದೀನಿ. ನೀವು ಜಸ್ಟ್ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ನೇರವಾಗಿ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಬೋದು. ಸ್ನೇಹಿತರೆ ಸಿಂಪಲಾಗಿ ನೀವು ಮೊಬೈಲಲ್ಲೂ ಕೂಡ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. KR ರಿಸಲ್ಟ್ಸ್ ಅಂತ ಸಿಂಪಲಾಗಿ ಟೈಪ್ ಮಾಡಿ ಸಾಕು. ನಾನು ಯಾವ ರೀತಿ ಟೈಪ್ ಮಾಡ್ತಿದ್ದೀನಿ ಅದೇ ರೀತಿ ನೀವು ಕೂಡ ಟೈಪ್ ಮಾಡಿ. KR ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಡಿ. ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ krresults.nic.in ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ನೇರವಾಗಿ ಈಗ ಲಿಂಕು ಕೂಡ ನೋಡಿ ಡೈರೆಕ್ಟಾಗಿ ಕೂಡ ಲಿಂಕ್ ಹತ್ರ ಬಂದರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೋಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕ್ಲಿಕ್ಕೆ ಹೇಳುತ್ತೆ. ಇಲ್ಲಿ ನಿಮ್ಮದು ಸೆಕೆಂಡ್ ಪಿ ಯು ಸಿಲಿ ಕೊಟ್ಟಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಕೆಳಗೆ ಸೆಲೆಕ್ಟ್ ದ ಸಬ್ಜೆಕ್ಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸೈನ್ಸು, ಆರ್ಟ್ಸು ಮತ್ತು ಕಾಮರ್ಸ್ ಯಾವುದು ಕಾಂಬಿನೇಷನ್ ಇದೆ ಅದನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸಪೋಸ್ ಒಂದನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನೇರವಾಗಿ ನಿಮ್ಮ ರಿಸಲ್ಟ್ನ ಈ ರೀತಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮ್ಮದು ಥಿಯರಿ ಮತ್ತು ಪ್ರಾಕ್ಟಿಕಲಿಂದ ಒಟ್ಟು ಮಾರ್ಕ್ಸ್ ಎಷ್ಟು ಬಂದಿದೆ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ಕೊನೆಯಲ್ಲಿ ನಿಮ್ಮದು ಒಟ್ಟು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅದನ್ನು ಕೂಡ ಸ್ಕ್ರೋಲ್ ಮಾಡಿ ಕೆಳಗಡೆ ನೋಡ್ಬೋದು. ಇಲ್ಲಿ ನೋಡ್ಬೋದು 600ಕ್ಕೆ 571 ಅಂದರೆ ಡಿಸ್ಟಿಂಕ್ಷನ್ ಬಂದು ರಿಸಲ್ಟಲ್ಲಿ ಪಾಸ್ ಆಗಿದ್ದಾರೆ ಈ ವಿದ್ಯಾರ್ಥಿ. ಸ್ನೇಹಿತರೆ ಈ ರೀತಿ ನೀವು ಮನೆಯಲ್ಲೂ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ನೋಡ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ.